ಸಾಮಾನ್ಯವಾಗಿ ಇವತ್ತು ಪೇರೆಂಟ್ಸ್ ಮಕ್ಕಳು ಎಲ್ಲರೂ ಮಾಡ್ತಕ್ಕಂಥ ಒಂದು ತಪ್ಪಿದೆ. ಆ ತಪ್ಪು ಏನು? ಅದನ್ನ ಯಾಕೆ ಮಾಡಬಾರ್ದು ಅಂತ ನಿಮ್ಗೆ ಹೇಳ್ತೀನಿ. ನೋಡಿ, ಸಾಮಾನ್ಯವಾಗಿ ಎಲ್ಲರೂ ನಮ್ಮ ವೃತ್ತಿ ಜೀವನವನ್ನ ಅಥವಾ ತಮ್ಮ ವೃತ್ತಿ ಜೀವನಗಳನ್ನ ಹೆಂಗೆ ಚೂಸ್ ಮಾಡ್ತಾರೆ? ಸಿ, ಯಾವೊಂದೊಬ್ಬ ಸ್ಯಾಲ್ರಿ ಯಾವ್ದೊಂದು ಕಂಪ್ನಿಯಲ್ಲಿ ಜಾಸ್ತಿ ಬರ್ತಾ ಇದೆ ಅಂತ ಗೊತ್ತಾಗಿರುತ್ತೆ ಅಥವಾ ಹೇಳಿರ್ತಾರೆ. ಸೊ ದಟ್ ಮೀನ್ಸ್ ದೇ ವಿಲ್ ಚೂಸ್ ದೇರ್ ಕೆರಿಯರ್ ಬೇಸ್ಡ್ ಆನ್ ದೇರ್ ಸ್ಯಾಲ್ರೀಸ್ ಅಂತ. ಅವರ ಒಂದು ವೃತ್ತಿ ಜೀವನವನ್ನ ಯಾವುದೋ ಒಂದು ಸ್ಯಾಲ್ರಿ ಮುಖಾಂತರ ಆಯ್ಕೆ ಮಾಡಿರ್ತಾರೆ ಅಂತ. ಬಟ್ ಮೈ ಸಜೆಷನ್ ಇಸ್ ಸ್ಟ್ರಾಂಗ್ಲಿ ಐ ಡೋಂಟ್ ರೆಕಮೆಂಡ್ ಮಾಡೋದಿಲ್ಲ. ಸ್ಟಾಪ್ ಚೂಸಿಂಗ್ ಕೆರಿಯರ್ ಬೇಸ್ಡ್ ಆನ್ ದ ಸ್ಯಾಲ್ರಿ ಅಂತ ನಾನು ಹೇಳ್ತೀನಿ. ಅಂದ್ರೆ ಯಾವುದೇ ಸಂಬಳಗಳ ಆಧಾರದ ಮೇಲೆ ನಿಮ್ಮ ವೃತ್ತಿ ಜೀವನವನ್ನ ಚೂಸ್ ಮಾಡಬಾರ್ದು. ಯಾಕೆ ಸರ್ ಅಂತ ಹೇಳಿದ್ರೆ, ಸಂಬಳಗಳು ನಿಮ್ಮ ಕಷ್ಟ ಬಂದಾಗ ನಿಮ್ಮನ್ನ ಕೈ ಹಿಡಿಯುತ್ತೆ, ಗ್ಯಾರಂಟಿ ಇಲ್ಲ. ಆದ್ರೆ ನಿನ್ನ ಕೆರಿಯರು ನಿನ್ನ ಒಂದು ಸ್ಕಿಲ್ ಬೇಸಿಸ್ ಮೇಲೆ, ನಿನ್ನ ಇಷ್ಟದ ಆಧಾರದ ಮೇಲೆ ಏನಾದ್ರು ಚೂಸ್ ಮಾಡಿದ್ರೆ ನಿನ್ನ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳೋದಿಕ್ಕೆ ಬಿಡಿಯೋದಿಲ್ಲ. ನೆನ್ಪಿಟ್ಕೊಳ್ಳಿ, ಸಂಬಳದ ಹಿಂದೆ ಓಡಿದ್ರೆ ಹಣದಲ್ಲಿ ನೀವು ಶ್ರೀಮಂತರಾಗೆ ಹೊರತು ಗುಣದಲ್ಲಿ ಅಥವಾ ಕೌಶಲ್ಯದಲ್ಲಿ ನೀವು ಶ್ರೀಮಂತರಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಕೂಡ ನೀವು ಹಣದಿಂದ ಓಡಬಾರ್ದು, ನಿಮ್ಮ ಸ್ಕಿಲ್ ಹಿಂದೆ ಓಡಬೇಕು. ಆಯ್ತಲ್ವಾ? ಸ್ಕಿಲ್ಸ್ ಇತ್ತು, ಹಣ ತಾನೇ ತಾನಾಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.